ದೇವಿ ಅಂದ್ರೆ ಯಾರು, ಸಪ್ತ ಮಾತೃಕೆಯಲ್ಲಿ ಅವಳು ಒಬ್ಬಳು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಿಮ್ಮೆಲ್ಲರಿಗೂ ವಾರಾಹಿ ದೇವಿ ಅಂತ ಹೇಳಿದಂತ ಸಂದರ್ಭ ಪ್ರತಿಯೊಬ್ಬರ ಗ್ರಾಮಗಳಲ್ಲಿ ನೀವು ನೋಡ್ಬೋದು, ಕೆಲವೆಲ್ಲ ದೇವಸ್ಥಾನಗಳಲ್ಲಿ ಅಥವಾ ಕೆಲವು ದೇವಸ್ಥಾನಗಳಲ್ಲಿ ಸಪ್ತ ಮಾತೃಕೆಯರ ದೇವಿ ಅಂತ ನೀವು ನೋಡಿರ್ತೀರಿ. ಅಂತಹ ಒಂದು ವಾರಾಹಿ ದೇವಿ ಹೇಗೆ ಉದ್ಭವವಾದ್ಲು ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಈ ವಾರಾಹಿ ದೇವಿ ಸಪ್ತ ಮಾತೃಕೆಯಲ್ಲಿ ಒಬ್ಬಳಾಗಿರ್ತಾಳೆ. ಪುರಾಣಗಳ ಪ್ರಕಾರ ಶ್ರೀ ವರಹ ಅವತಾರ ಅಥವಾ ಅವರ ಶಕ್ತಿ ರೂಪವೇ ವಾರಾಹಿ ದೇವಿ. ವರಹ ಅವತಾರವು ಭೂದೇವಿಯನ್ನು ರಕ್ಷಿಸಿದ ದೈವಿಕ ಶಕ್ತಿಯ ಒಂದು ಸ್ತ್ರೀ ರೂಪವಾಗಿ ನಾವು ವಾರಾಹಿ ದೇವಿಯನ್ನ ನಾವು ಆರಾಧನೆ ಮಾಡ್ತೀವಿ ಅಂತ. ಹಾಗೆ ದೇವಿ ಮಹಾತ್ಮೆಯಲ್ಲಿ ಸಮೇತ ಶಂಭು ಮತ್ತು ನಿಶಂಭು ವಿರುದ್ಧದ ಯುದ್ಧಗಳಲ್ಲಿ ದೇವತೆಗಳ ಶಕ್ತಿಗಳಿಂದ ಸಪ್ತ ಮಾತೃಕೆಯಲ್ಲಿ ಪ್ರಕಟವಾದದೇ ಆ ಜಗನ್ಮಾತೆಯ ರೂಪದಲ್ಲಿ ಬಂದಿದೆ ಈ ವಾರಾಹಿ ದೇವಿ ಅಂತನೂ ಒಂದ್ ಕಡೆ ವಿವರಿಸ್ತಾರೆ. ಹಾಗಾಗಿ ವಿಷ್ಣುವಿನ ವಾರಾಹಿ ಶಕ್ತಿಯಿಂದ ವಾರಾಹಿ ದೇವಿ ಅವತರಿಸಿದ್ಲು ಅಂತ. ಹಾಗಾದ್ರೆ ಸಪ್ತ ಮಾತೃಕೆಯರು ಯಾರು ಅಂತ ನಾವು ನೋಡ್ತಾ ಹೋಗೋಣ. ನೋಡಿ, ಸಪ್ತ ಮಾತೃಕೆಯಲ್ಲಿ ನಾವು ಮೊದಲಿಗೆ ನೋಡುವಂಥದ್ದು ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ ಇವರೆಲ್ಲರೂ ಸಪ್ತ ಮಾತೃಕೆಯಲ್ಲಿ ಅಂತ. ಹಾಗೆ ಬ್ರಾಹ್ಮಿ ಬಂದು ಬ್ರಹ್ಮನ ಶಕ್ತಿಯಿಂದ, ಮಹೇಶ್ವರಿ ಬಂದು ಶಿವನ ಶಕ್ತಿಯಿಂದ, ಕೌಮಾರಿ ಬಂದು ಕುಮಾರಸ್ವಾಮಿಯ ಶಕ್ತಿಯಿಂದ, ವೈಷ್ಣವಿ ಬಂದು ವಿಷ್ಣುವಿನ ಶಕ್ತಿಯಿಂದ, ವಾರಾಹಿ ಬಂದು ವರಹ ಅವತಾರದ ಶಕ್ತಿ, ಹಾಗೆ ಇಂದ್ರಾಣಿ ಬಂದು ಇಂದ್ರನ ಶಕ್ತಿಯಿಂದ, ಹಾಗೆ ಚಾಮುಂಡಿ ಬಂದು ದುರ್ಗೆಯ ಉಗ್ರ ಶಕ್ತಿಯಿಂದ ಉಂಟಾದವರು ಅಂತ. ಹಾಗಾಗಿ ನಾವು ಈ ಸಪ್ತ ಮಾತೃಕೆಯನ್ನ ನೋಡುವಂಥದ್ದು. ಹಾಗೆ ಈ ವಾರಾಹಿ ದೇವಿಯ ವಿಶೇಷತೆ ಏನು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈ ವಾರಾಹಿ ದೇವಿಯ ಒಂದು ಅಂದಿಯ ಅಂದ್ರೆ ಮುಖದವಾದಂತಹ ದೈವಿಕವಾದಂತಹ ರೂಪ ಅಂತ. ಹಾಗೆ ಇವಳನ್ನ ನಾವು ಆರಾಧನೆ ಮಾಡೋದ್ರಿಂದ ಶತ್ರು ನಿವಾರಣೆ ಆಗ್ತಾರೆ, ಹಾಗೆ ನಮಗೆ ರಕ್ಷಣೆ ಸಿಗುತ್ತೆ, ರಾಜ್ಯದ ಅಧಿಕಾರ ಉಂಟಾಗುತ್ತೆ. ಯಾಕೆಂದ್ರೆ ಅವಳು ಅಧಿದೇವತೆ ಅಂತಾನೆ ಹೇಳ್ತೀವಿ. ಅದರ ಜೊತೆಗೆ ತಾಂತ್ರಿಕ ಸಂಪ್ರದಾಯಗಳಲ್ಲೂ ಹೆಚ್ಚಾಗಿ ನಾವು ಆರಾಧನೆಯನ್ನ ಮಾಡ್ತೀವಿ. ಜೊತೆಗೆ ಶ್ರೀವಿದ್ಯಾ ಉಪಾಸನೆಯಲ್ಲಿ ವಾರಾಹಿ ದೇವಿಗೆ ವಿಶೇಷವಾದಂತಹ ಸ್ಥಾನ. ಅದರ ಜೊತೆಗೆ ಅವಳನ್ನು ದಂಡನಾಥೆ ಅಥವಾ ಸೇನಾಧಿಪತಿ ಅಂತಾನು ನಾವು ಕರಿತೀವಿ. ಯಾಕಂದ್ರೆ ಯಾರಾದ್ರೂ ಶ್ರೀವಿದ್ಯಾ ಉಪಾಸಕರು ಇದ್ರೆ ನಿಮ್ಗೆ ಖಂಡಿತ ಕೇಳ್ತಾ ಇದ್ರೆ ಗೊತ್ತಾಗುತ್ತೆ, ಅಥವಾ ಲಲಿತ ಸಹಸ್ರನಾಮದ ವಿಚಾರಗಳು ನಿಮಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅಂತ. ಹಾಗಾಗಿ ಈ ವಾರಾಹಿ ದೇವಿಯು ಸಪ್ತ ಮಾತೃಕೆಗಳ ಒಂದು ಶಾಸ್ತ್ರಗಳ ವಾರಾಹಿಯ ಒಂದು ಉದ್ಭವ ಅಂತಾನು ನಾವು ಹೇಳ್ತೀವಿ. ಹಾಗಾಗಿ ಇಂದು ನಾವು ಅಂತಹ ವಾರಾಹಿ ದೇವಿಯನ್ನು ಸಪ್ತ ಮಾತೃಕೆಯನ್ನು ಆರಾಧನೆ ಮಾಡೋದ್ರಿಂದ ನಮ್ಮ ಸನಾತನ ಧರ್ಮದಲ್ಲಿ ಆದಿಶಕ್ತಿಯು ಲೋಕಕ್ಷೇಮಕ್ಕಾಗಿ ಅನೇಕ ರೂಪಗಳಲ್ಲಿ ಅವತರಿಸಿದ್ದಾಳೆ. ಅಂತಹ ದಿವ್ಯ ಒಂದು ರೂಪಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ದೇವಿಯ ಒಂದು ರೂಪವೇ ವಾರಾಹಿ ಅಂತ. ಹಾಗಾಗಿ ದೇವಿ ಮಹಾತ್ಮೆಗಳಾಗಿರ್ಬೋದು ಅಥವಾ ನಾವು ಪುರಾಣಗಳ ಪ್ರಕಾರ ಅಸುರರ ಸಂಹಾರಕ್ಕಾಗಿಯೇ ದೇವತೆಗಳ ದಿವ್ಯ ಶಕ್ತಿಗಳಿಂದ ಸಪ್ತ ಮಾತೃಕೆಯರು ಉದ್ಭವ ಆಗಿದ್ದು. ಹಾಗಾಗಿ ವಿಷ್ಣುವಿನ ವರಹ ಅವತಾರದಿಂದ ದೈವಿಕ ಶಕ್ತಿಯಿಂದ ವಾರಾಹಿ ದೇವಿಯು ಅವತರಿಸಿದ್ಲು. ಆದ್ದರಿಂದ ನಾವು ವಿಷ್ಣುವಿನ ವರಹ ಶಕ್ತಿಯ ಸ್ತ್ರೀ ರೂಪ ಅಂತ ನಾವು ಕರಿತೀವಿ. ಹಾಗೆ ಇಂತಹ ಸಪ್ತ ಮಾತೃಕೆಯನ್ನ ನಾವು ಗುಪ್ತ ನವರಾತ್ರಿಯಲ್ಲಿ ವಾರಾಹಿ ದೇವಿಯನ್ನ ನಾವು ಆರಾಧನೆ ಮಾಡೋದ್ರಿಂದ ನಮಗೆ ಅಜ್ಞಾನ ಹೋಗುತ್ತೆ, ನಮಗೆ ಜ್ಞಾನ ಸಿಗುತ್ತೆ. ಹೇಗೆ ನಾವು ದೇವರಿಗೆ ದೀಪವನ್ನ ಹಚ್ಚುತ್ತೀವೋ ಅದೇ ರೀತಿ ನಮ್ಮ ಮನಸ್ಸಿನ ಒಳಗಡೆ ಆ ದೀಪದ ಒಂದು ಜ್ವಾಲೆಯ ರೂಪದಲ್ಲಿ ಅವಳ ಶಕ್ತಿ ನಮ್ಮಲ್ಲಿ ಬರುತ್ತೆ. ಆದ್ರೆ ನಮ್ಮ ಜಪ ತಪ ಅನುಷ್ಠಾನವು ಆ ತರ ಇರ್ಬೇಕು. ಇಲ್ಲಿ ಅಜ್ಞಾನದಿಂದ ಸುಜ್ಞಾನವನ್ನ ಕೊಡ್ತಾಳೆ, ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟತೆಯನ್ನು ಕೊಡ್ತಾಳೆ. ಅದರ ಜೊತೆಗೆ ನಮಗೆ ಏನು ಸಕಲ ಕಷ್ಟಗಳನ್ನ ನಾಶ ಮಾಡಿ ಧರ್ಮವನ್ನು ಸ್ಥಾಪಿಸುವಂತಹ ಒಂದು ಶಕ್ತಿಯನ್ನ ಕೊಡುವವಳೆ ಇಂತಹ ವಾರಾಹಿ ದೇವಿ. ಹಾಗಾಗಿ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ವಾರಾಹಿ ದೇವಿಗೆ ಹೆಚ್ಚಿನವಾದಂತಹ ಸ್ಥಾನವನ್ನ ಕೊಟ್ಟಿದೆ. ಜೊತೆಗೆ ಅವಳನ್ನ ದಂಡನಾಥೆ ಅಂತಾನೂ ಕರೆಯುತ್ತಾರೆ. ಹಾಗಾಗಿ ಈ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಒಂದು ದೈವಿಕ ಸೇನೆಯ ಸೇನಾಧಿಪತಿ ಅಂತನೂ ಸಮೇತ ಅವರಿಗೆ ಗೌರವಿಸಲಾಗುತ್ತೆ. ಹಾಗಾಗಿ ಈ ವಾರಾಹಿ ದೇವಿಯಿಂದ ನಮಗೆ ಬರೀ ಭೌತಿಕ ಲೋಕದ ಸುಖ ಅಲ್ಲದೆ ನಮಗೆ ಧೈರ್ಯ ಸಿಗುತ್ತೆ, ಶತ್ರುಭಯ ನಿವಾರಣೆ, ಆತ್ಮಬಲ,
ರಕ್ಷಣೆ, ಆಧ್ಯಾತ್ಮದ ಪ್ರಗತಿ ಜೊತೆಗೆ ಸಂಪ್ರದಾಯದಲ್ಲಿ ನಾವು ನಂಬಿದ್ದಾರೆ. ಇದರಿಂದ ಎಷ್ಟೋ ಜನ ಫಲಗಳನ್ನು ಸಮೇತ ಕಂಡ್ಕೊಂಡಿದ್ದಾರೆ. ಇದರಿಂದ ಎಷ್ಟೋ ಜನ ಮಾಂತ್ರಿಕರಾಗಿರ್ಬೋದು, ತಾಂತ್ರಿಕರಾಗಿರ್ಬೋದು, ಸದ್ಗುರುವಿನಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸದ್ಗುರು ಅಂತ ಹೇಳಿದಂತಂದ್ರೆ ಒಳ್ಳೆಯ ಗುರುವಿನ ಒಂದು ಶ್ರೀಚಕ್ರ ಆರಾಧಕರು, ಶ್ರೀವಿದ್ಯೆ ಉಪಾಸಕರು, ಅಥವಾ ಸರಿಯಾದ ರೀತಿಯಲ್ಲಿ ಯಾರು ತಾಂತ್ರಿಕ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಸಮಯವನ್ನ ಕೊಟ್ಟು ದೈವಿಕ ಆಚರಣೆಯನ್ನು ಯಾರು ಮಾಡ್ತಿರ್ತಾರೋ ಖಂಡಿತ ಅವರ ಮುಖಾಂತರ ಇದನ್ನ ನೀವು ಕಲಿತ್ರೆ ಖಂಡಿತವಾಗ್ಲೂ ನಿಮಗೆ ಒಳಿತೇ ಆಗುತ್ತೆ ಅಂತ ಹೇಳ್ತೀವಿ. ಹಾಗೇನೇನೆ ಒಂದು ದೇವಿ ಮಹಾತ್ಮೆ ಆಗಿರ್ಬೋದು, ಮಾರ್ಕಂಡೇಯ ಪುರಾಣದಲ್ಲಿ ಶಂಭು ನಿಶಂಭು ಮತ್ತು ಅವರ ಸೇನೆಯೊಂದಿಗೆ ಯುದ್ಧ ಮಾಡುವಾಗ ಪರಾಶಕ್ತಿಯಾದ ದೇವಿಯ ದೇವತೆಗಳ ಶಕ್ತಿಗಳನ್ನ ಪ್ರಕಟಿಸಿದವಳು. ಆಗ ಪ್ರತಿಯೊಬ್ಬ ಪ್ರಮುಖ ದೇವರ ಶಕ್ತಿಯು ಈ ಮಾತೃಕ ರೂಪದಲ್ಲೇ ಅವತರಿಸುವುದು ಅಂತ. ಹಾಗಾಗಿ ಬ್ರಾಹ್ಮಿಯನ್ನ ಬ್ರಹ್ಮನ ಶಕ್ತಿಯಿಂದ ಉದ್ಭವ, ಮಹೇಶ್ವರಿ ಬಂದು ಶಿವನ ಶಕ್ತಿಯಿಂದ, ಕೌಮಾರಿ ಬಂದು ಸುಬ್ರಹ್ಮಣ್ಯ ಅಥವಾ ನಾವು ಕುಮಾರಸ್ವಾಮಿ ಅಂತ ಏನ್ ಹೇಳ್ತೀವಿ ಅವಳಿಂದ, ಹಾಗೆ ವೈಷ್ಣವಿಯನ್ನ ಮಹಾವಿಷ್ಣುವಿನ ಶಕ್ತಿಯಿಂದ ಉದ್ಭವ ಆಗುವಂಥದ್ದು, ಹಾಗೆ ವಾರಾಹಿ ಬಂದು ವಿಷ್ಣುವಿನ ವರಹ ಅವತಾರದ ಶಕ್ತಿಯಿಂದ ಉದ್ಭವ ಆಗಿರುವಂಥದ್ದು, ಹಾಗೆ ಇಂದ್ರಾಣಿ ಬಂದು ಇಂದ್ರನ ಶಕ್ತಿಯಿಂದ ಅಂತ. ಹೀಗೆ ಚಾಮುಂಡಿ ಆದಿಪರಾಶಕ್ತಿಯ ಉಗ್ರಹ ರೂಪವಾಗಿ ನಮಗೆ ಅಸುರರನ್ನು ಸಂಹಾರ ಮಾಡಿದಳು. ಆ ಕಾಲದಲ್ಲಿ ಹೇಗೆ ಅಸುರರನ್ನು ಸಂಹಾರ ಮಾಡಿದಳೋ ಅದೇ ರೀತಿ ನಾವು ಈ ಕಾಲದಲ್ಲಿ ನಮ್ಮಲ್ಲಿ ಇರುವಂತಹ ಮದ, ಮಾತ್ಸರ್ಯ, ಲೋಭ, ಕ್ರೋಧ, ಮೋಸ ಇವೆಲ್ಲವನ್ನ ನಾವು ಈ ದಿನಗಳಲ್ಲಿ ಹೇಗೆ ನಾವು ಆ ತಾಯಿ ಶಂಭು ನಿಶಂಬರನ್ನು ಹೇಗೆ ಸಂಹಾರ ಮಾಡಿದಳೋ ಅದೇ ರೀತಿ ಇಂಥ ಒಂದು ಸಪ್ತಮಾತೃಕೆಯಲ್ಲಿ ಒಬ್ಬಳಾದಂತಹ ವಾರಾಹಿ ದೇವಿಯನ್ನ ನಾವು ಆರಾಧನೆ ಮಾಡೋದ್ರಿಂದ ನಮ್ಮ ಆತ್ಮಬಲ ಹೆಚ್ಚುತ್ತೆ, ನಮಗೆ ರಕ್ಷಣೆ ಸಿಗುತ್ತೆ, ಧೈರ್ಯ ಸಿಗುತ್ತೆ, ಹಾಗೆ ನಮಗೆ ಎಷ್ಟೋ ಜನ್ಮಗಳ ಕರ್ಮಗಳು ನಿವಾರಣೆ ಆಗುತ್ತೆ ಅಂತ. ಈ ಮಾತೃಕೆಯ ದೇವತೆಗಳ ಕಾರ್ಯ ಏನು ಅಂದಾಗ ಧರ್ಮದ ರಕ್ಷಣೆಗೆ ಜೊತೆಗೆ ಅಸುರ ಶಕ್ತಿಗಳ ಸಂಹಾರ, ಭಕ್ತರ ಸ್ಮರಣೆ ಅಥವಾ ಭಕ್ತರ ರಕ್ಷಣೆ, ದೈವಿಕ ಶಕ್ತಿಗಳ ಸಮೂಹ ರೂಪವಾಗಿ ಲೋಕವನ್ನ ಪಾಲನೆ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡಿ, ಧರ್ಮವನ್ನು ರಕ್ಷಿಸಿದರೆ ಖಂಡಿತವಾಗ್ಲು ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಹಾಗಾಗಿ ಯಾವಾಗ್ಲೂ ನಾವು ಧರ್ಮದ ಕಡೆನೆ ಸಾಗ್ಬೇಕು ಅಂತ. ಹಾಗೆ ಅಸುರ ಶಕ್ತಿಗಳ ಸಂಹಾರವನ್ನ ನಾವು ಮಾಡ್ಬೇಕಾಗುತ್ತೆ. ಅಸುರರು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈ ಕಾಲದಲ್ಲಿ ನಮ್ಮೊಳಗಡೆನೆ ಇರುವಂತಹ ಹೊಟ್ಟೆ ಕಿಚ್ಚು, ಮದ, ಮಾತ್ಸರ್ಯ, ಮೋಹ, ಲೋಭ, ಸೈಟು, ಮನೆ, ಕಾರು ಇದೆಲ್ಲದರ ಜೊತೆಗೆ ನಮ್ಮಲ್ಲಿ ಆತ್ಮಬಲ ಇಲ್ಲ, ಧೈರ್ಯ ಇಲ್ಲ. ಅದರ ಜೊತೆಗೆ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಆರೋಗ್ಯದ ಸಮಸ್ಯೆಗಳಿಗೆ ನಮ್ಮಲ್ಲಿ ಇರುವಂತಹ ಎಷ್ಟೋ ಮನೋ ದೌರ್ಬಲ್ಯನೇ ಕಾರಣ ಅಂತ. ಹಾಗಾಗಿ ಇಂತಹ ಒಂದು ಅಸುರರ ಶಕ್ತಿ ಹೋಗ್ಬೇಕು ಅಂದ್ರೆ ನಮಗೆ ಧೈರ್ಯ, ಶಕ್ತಿ ಇವೆಲ್ಲವೂ ಬೇಕು. ಅಂದ್ರೆ ಹೇಗೆ ದೇಹಕ್ಕೆ ಸ್ನಾನದ ಅವಶ್ಯಕತೆ ಇದೆಯೋ ಹಾಗೇನೆ ಹೋಮ, ಹವನಗಳು, ಮಂತ್ರ ಜಪದ ಒಂದು ಅವಶ್ಯಕತೆ ಇದೆ ಅಂತ. ನೋಡಿ, ಪ್ರಕೃತಿಯಲ್ಲಿ ಆಯಾ ಸಂದರ್ಭಕ್ಕೆ ನಾವು ಮಾಡುವಂತಹ ತಪ್ಪುಗಳಿಗೆ, ನಾವು ಮಾಡುವಂತಹ ಕರ್ಮಗಳಿಗೆ ಸಂಬಂಧಪಟ್ಟಂತೆ ನಮಗೆ ಆಯಾಯ ಸಂದರ್ಭದಲ್ಲಿ ನಮಗೆ ಹಬ್ಬ ಹರಿದಿನಗಳಲ್ಲಿ ನಮ್ಮ ಕರ್ಮಗಳನ್ನ ಕಳ್ಕೊಳ್ಳಕ್ಕೆ ಆಯಾ ಹಬ್ಬಗಳು ಬರುತ್ತೆ, ಜೊತೆಗೆ ಜಪತಪಗಳು ಬರುತ್ತೆ. ಇದನ್ನ ನಾವು ಮಾಡ್ಬೇಕು ಅಂತ. ಈ 9 ದಿನಗಳಲ್ಲೂ ಆ ತಾಯಿಯನ್ನ 9 ರೀತಿಯಲ್ಲೂ ಆರಾಧನೆಯನ್ನ ಮಾಡೋದು ನಿಮಗೆ ಗೊತ್ತಿರುತ್ತೆ. ಹಾಗೆ ಇಂತಹ ಒಂದು ವಾರಾಹಿ ದೇವಿಯನ್ನ ನಾವು ಆರಾಧನೆ ಮಾಡೋದ್ರಿಂದ ಭಕ್ತರನ್ನ ಅವಳು ರಕ್ಷಣೆ ಮಾಡ್ತಾಳೆ. ನೋಡಿ, ಆ ತಾಯಿ ಅಂತ ಹೇಳಿದಂತ ಸಂದರ್ಭದಲ್ಲಿ ತಾಯಿಗೆ ಹೇಗೆ ಮಕ್ಕಳ ಪ್ರೀತಿನೋ ಅದೇ ರೀತಿ ಅವಳು ಅಮ್ಮ ಅಂತ ಕರೆದ್ರೇನೆ ಓಡ್ ಬರ್ತಾಳೆ. ಹಾಗಾಗಿ ಅವಳು ನಮ್ಮನ್ನ ರಕ್ಷಣೆಯನ್ನು ಸಮೇತ ಮಾಡ್ತಾಳೆ. ಜೊತೆಗೆ ದೈವಿಕ ಶಕ್ತಿಗಳ ಸಮೂಹ ರೂಪಕ್ಕಾಗಿ ಲೋಕವನ್ನ ಪಾಲನೆ ಮಾಡ್ತಾಳೆ. ಯಾವಾಗ ನಾವು ದೈವಿಕ ಚಿಂತನೆಯಲ್ಲಿ ಇರ್ತೀವಿ, ದೈವಿಕ ಕಾರ್ಯಗಳನ್ನ ಮಾಡ್ತೀವಿ, ಅವಾಗ ಸಮೂಹ ರೂಪವಾಗಿ ಯಾವುದೋ ರೂಪದಲ್ಲಿ ನಮಗೆ ಬಂದು ಅವಳು ಗೊತ್ತಿಲ್ಲದ ರೂಪದಲ್ಲಿ ನಮಗೆ ಲೋಕದಲ್ಲಿ ಹಲವಾರು ಜನರ ಮುಖಾಂತರದಲ್ಲಿ, ಒಬ್ಬರೊಬ್ಬರ ಮುಖಾಂತರದಲ್ಲಿ ನಮಗೆ ಸಹಾಯವನ್ನು ಮಾಡ್ತಾಳೆ. ಹಾಗೆ ಅವಳ ಲೋಕವನ್ನ ಪಾಲನೆಯನ್ನ ಮಾಡುವಂತಹ ದೇವಿ. ಹಾಗಾಗಿ ಇಂಥ ಸಪ್ತ ಮಾತೃಕೆಯಲ್ಲಿ ಒಬ್ಬಳಾಗಿರುವಂತಹ ತಾಯಿಯ ರೂಪದಲ್ಲೇ ಇರುವಂತಹ ವಾರಾಹಿ ದೇವಿಯನ್ನ ನಾವು ಶಕ್ತಿ ಸ್ವರೂಪಿಣಿ ಅಂತನೂ ನಾವು ಹೇಳ್ತೀವಿ.